ಇದು ಗೋಕುಲಂ ಇಂಟರ್ನ್ಯಾಷನಲ್ ಶಾಲೆ. ಆದರೆ ಸರ್ಕಾರಕ್ಕೆ, ಶಿಕ್ಷಣ ಇಲಾಖೆ, ಪೊಲೀಸರಿಗೆ ಟೋಪಿ ಹಾಕಲಾಗ್ತಾ ಇದೆ. ಅನುಮತಿ ಪಡೆಯದೆ ಅಡ್ಮಿಷನ್ ಮಾಡಿಸ್ಕೊಂಡು ಮೋಸವನ್ನ ಎಸಗಲಾಗಿದೆ ಅಂತ ಹೇಳಿ ಈಗ ಪೋಷಕರು ಕೂಡ ಅಲ್ಲಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಹೆಸರಿಗಿದು ಗೋಕುಲಂ ಇಂಟರ್ನ್ಯಾಷನಲ್ ಶಾಲೆ. ಸರ್ಕಾರಕ್ಕೂ ಈ ಬಗ್ಗೆ ಮಾಹಿತಿ ಇಲ್ಲ, ಶಿಕ್ಷಣ ಇಲಾಖೆಗೂ ಈ ಬಗ್ಗೆ ಮಾಹಿತಿ ಇಲ್ಲ, ಪೋಷಕರಿಗೂ ಕೂಡ ಟೋಪಿಯನ್ನ ಹಾಕಲಾಗಿದೆ. ಅನುಮತಿ ಇಲ್ಲದಿದ್ರೂ 6ನೇ ತರಗತಿಗಳಿಗೆ 21 ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಈಗ ಟಿಸಿ ತಗೊಂಡು ಹೋಗಿ ಅಂತ ಶಾಲೆಯವರು ಧಿಮಾಕಿನ ಉತ್ತರವನ್ನ ಕೊಡ್ತಾ ಇದ್ದಾರೆ. ಮೈಸೂರಿನ ನಂಜನಗೂಡಿನಲ್ಲಿರುವಂತಹ ಗೋಕುಲ್ ಶಾಲೆ 8 ತಿಂಗಳು ಶಾಲೆ ನಡೆಸಿ ಈಗ ಟಿಸಿ ಕೊಡ್ತೀವಿ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರಂತೆ. 8 ತಿಂಗಳಿಗೆ ಬೇರೆ ಸ್ಕೂಲ್ನಲ್ಲಿ ಎಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೋ ಈ ಸ್ಕೂಲ್ನವರೇ ಹೇಳಬೇಕು. ಈಗ ಆ ಸ್ಕೂಲ್ ಯಾವುದು ಅಂತ ಹೇಳಿದ್ರೆ ಪಾಪ ಪೋಷಕರು ಹೋಗಿ ಅಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ. ಅತಂತ್ರ ಸ್ಥಿತಿಯಲ್ಲಿ ಈಗ 6ನೇ ತರಗತಿಯ 21 ಮಕ್ಕಳು ಪೋಷಕರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ತಹಸೀಲ್ದಾರ್, ಜಿಲ್ಲಾಧಿಕಾರಿ, ಶಿಕ್ಷಣ ಇಲಾಖೆಯೂ ಕೂಡ ಗಪ್ ಚುಪ್ಪಾಗಿದೆ. ಇಂಥ ವಿಚಾರಗಳಲ್ಲೆಲ್ಲ ಅಧಿಕಾರಿಗಳು ತಲೆ ತೂರಿಸೋದಿಲ್ಲ. ನಮ್ಗೆ ಯಾಕೆ ಬೇಕು ಕಂಡವರು ಉಸಾಬರಿ ಅಂತ ಹೇಳಿ ಸೈಲೆಂಟ್ ಆಗಿರ್ತಾರೆ. ಯಾಕಂದ್ರೆ ಇಲ್ಲಿ 21 ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಏನಾದರೂ ಸರಿ ಮಾಡಬೇಕಲ್ಲ. ಅಟ್ಲೀಸ್ಟ್ ತಹಸೀಲ್ದಾರ್, ಜಿಲ್ಲಾಧಿಕಾರಿ, ಶಿಕ್ಷಣ ಇಲಾಖೆ ಆದರೂ ಈ ಬಗ್ಗೆ ಗಮನ ಹರಿಸ್ಬೇಕಲ್ಲ. ಪೋಷಕರೇನು ಸುಮ್ಮನೆ ಟೈಮ್ ಇಲ್ಲದೆ ಕೂತ್ಕೊಂಡಿದಾರ? ಅಲ್ಲಿ 21 ಮಕ್ಕಳು ಅತಂತ್ರು, ಈಗ 21 ಮಕ್ಕಳ ಪೋಷಕರು ಕೂಡ ಅತಂತ್ರು. ಮತ್ತೊಂದು ಕಡೆ ಈಗ ಅವರು ಶಾಲೆಗೆ ದುಡ್ಡು ಕಟ್ಟಿದ್ದಾರೆ, ಫೀಸ್ ಕಟ್ಟಿದ್ದಾರೆ, ಬುಕ್ಸ್ ಕೊಡಿಸಿದ್ದಾರೆ, 8 ತಿಂಗಳ ಕಾಲ ಶಾಲೆ ನಡೆಸಿದ್ದಾರೆ. ಇನ್ನು ಮಿಕ್ಕಿದ್ದು ಯಾರು ನಡೆಸ್ತಾರಂತೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, 21 ಮಕ್ಕಳ ಭವಿಷ್ಯ ಈಗ ಅತಂತ್ರ ಆಗಿದೆ. ಜಿಲ್ಲಾಧಿಕಾರಿ ಆಗ್ಲಿ, ಶಿಕ್ಷಣ ಇಲಾಖೆ ಆಗ್ಲಿ, ಅಥವಾ ಯಾರೇ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿ ಆಗ್ಲಿ ಗಮನ ಹರಿಸ್ತಾ ಇಲ್ವಾ? ಈಗ 8 ತಿಂಗಳಿಗೆ ಟಿಸಿ ತಗೊಂಡು ಹೋಗಿ ಅಂತಂದ್ರೆ ಯಾವ ಶಾಲೆಗೆ ಹೋಗ್ಬೇಕಂತೆ? ಆ ಶಾಲೆಯವ್ರನ್ನೇ ಕೇಳ್ಬೇಕಲ್ವಾ? ಈಗ ಮಕ್ಕಳ ಜೀವನದಲ್ಲಿ ಆಟ ಆಡ್ತಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವ್ರಿಗೆ 6ನೇ ತರಗತಿಯನ್ನು ನಡೆಸಲು ಯಾವುದೇ ಅನುಮತಿಯನ್ನು ಸಹ ಇವರು ಶಿಕ್ಷಣ ಇಲಾಖೆಯಿಂದಾಗ್ಲಿ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿಯನ್ನ ಪಡ್ಕೊಂಡಿಲ್ಲ. ಆದ್ರೂ ಸಹ 8 ತಿಂಗಳು 6ನೇ ತರಗತಿಯ 21 ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವನ್ನ ಮಾಡಿರುವಂತದ್ದು. ಅದು ಕೂಡ ಸ್ಟೇಟ್ ಸಿಲೆಬಸ್ಗೆ ಪರ್ಮಿಷನ್ ಪಡ್ಕೊಂಡು ICSE ಸಿಲೆಬಸ್ ಅನ್ನ ಮಾಡಿರುವಂತದ್ದು. ಅಲ್ಲದೆ ಏನು ಈ ಬಗ್ಗೆ ಈಗ ಮಕ್ಕಳನ್ನ ಟಿಸಿ ತಗೊಂಡು ಹೋಗಿ ನೀವು ಅನ್ನುವ ನಿಟ್ಟಿನಲ್ಲಿ ಧಮಕಿಯನ್ನ ಸಹ ಆಗ್ತಾ ಇರುವಂತದ್ದು. ಇನ್ನು ಈ ಬಗ್ಗೆ ಏನು ಪೋಷಕರು ಸ್ಥಳೀಯ BO ಆದಂತ ಮಹೇಶ್ ಅವ್ರಿಗೆ ಮಾಹಿತಿಯನ್ನ ಕೊಟ್ಟರು ಸಹ ಅವರು ಸಹ ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದ್ದಾರೆ. ಶಾಲೆಯ ವಿರುದ್ಧವಾಗ್ಲಿ, ಆಡಳಿತ ಮಂಡಳಿ ವಿರುದ್ಧವಾಗ್ಲಿ ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಮತ್ತೊಂದು ಕಡೆ ಏನು ತಹಶೀಲ್ದಾರ್ ಶಿವಕುಮಾರ್ ಅವರು ಭೇಟಿ ನೀಡಿ ಈಗಾಗಲೇ ಆಡಳಿತ ಮಂಡಳಿಯ ಜೊತೆ ನಾನು ಮಾತನಾಡಿದ್ದೇನೆ ಅಂತ ಹೇಳಿದ್ರು ಸಹ ಇಲ್ಲಿ ಪೋಷಕರು ಒತ್ತಾಯ ಮಾಡ್ತಾ ಇರುವಂತದ್ದು ಇಷ್ಟೇ. ಇಲ್ಲಿ ಪ್ರಭಾವಿಗಳ ಕೈ ಕೆಳಕ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಆ ಆಡಳಿತ ಮಂಡಳಿಯ ಏನ್ ಸಂಯೋಜಕ ಏನಿದ್ದಾರೆ ಮಂಜು ಭಾಷಿಣಿ ಅವರು ನನಗೆ ಶಿಕ್ಷಣ ಸಚಿವರೇ ಗೊತ್ತು, ನಾನು ಮಾತಾಡ್ತೀನಿ, ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತೀನಿ, ಯಾವುದಕ್ಕೂ ಸಹ ಎದುರೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ಆ ಪೋಷಕರು ಅವೆಲ್ಲವನ್ನ ತೋಡ್ಕೊಡ್ತಾರೆ. ಇಲ್ಲಿ ಸಹಜವಾಗಿ ಕಾಣ್ತಾ ಇರೋದು 1 ವರ್ಷ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಮಕ್ಕಳು 1 ವರ್ಷ ಹಿಂದೆ ಶೈಕ್ಷಣಿಕ ಅಂದ್ರೆ ಮತ್ತೆ ಹೊಸದಾಗಿ ಓದಬೇಕಾಗುತ್ತೆ. ಈಗ ಅಲ್ಲಿ ಕಲಿತಿರುವಂತಹ ಪಾಠ ಪ್ರವಚನಗಳು ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಇಲ್ಲಿ ಮೇಲ್ನೋಟಕ್ಕೆ ಎಲ್ಲೋ ಒಂದ್ ಕಡೆ ಈ ಖಾಸಗಿ ಶಾಲೆಗೆ ಲಂಗು ಲಗಾಮ್ ಇಲ್ಲದೆ ನಡೀತಾ ಇದ್ರು ಸಹ BO ಅವರಾಗಿರ್ಬೋದು, DDP ಆಗಿರ್ಬೋದು, ಎಲ್ಲರೂ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಚೈತ್ರ, ಓಕೆ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಪೋಷಕರಾಗಿರುವಂತಹ ಬಾಲರಾಜ್ ಅವರು ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ ಸರ್, ಈಗ ಈ ಸ್ಕೂಲ್ಗೆ ಪರ್ಮಿಷನ್ ಇಲ್ಲ ಅಂತ ನಿಮ್ ಗಮನಕ್ಕೂ ಬಂದಿರ್ಲಿಲ್ವಾ? ಈಗ 8 ತಿಂಗಳು ತರಗತಿ ನಡೆದಿದೆ, ಈಗ 1 ವರ್ಷ ಹಾಳಾಗುತ್ತೆ. ಸೊ ಹಾಗಾಗಿ ಈಗ ನೀವು ಆ ಒಂದು ಸ್ಕೂಲ್ ಅಡ್ಮಿನಿಸ್ಟ್ರೇಟರ್ ಹತ್ರ ಮಾತನಾಡಿದಾಗ ಏನು ಉತ್ತರ ಕೊಡ್ತಾ ಇದ್ದಾರೆ ಸರ್ ಅವರು? ಮೇಡಮ್, ನಾವು ಈಗ ಕೇವಲ ಇದೊಂದು ಅಡ್ಮಿಷನ್ ವಿಚಾರವಾಗಿ ನಾವು ಇಲ್ಲಿ ಒಂದು ಪ್ರತಿಭಟನೆ ಆಗ್ಲಿ ಏನೋ ಆಗ್ಲಿ ಇದು ಮಾಡಿಲ್ಲ. ಇದು ಮಾನ್ಯತೆನೆ ಪಡಿದೇನೆ ಪೋಷಕರಿಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಇದು ಇವ್ರಿಗೆ ಇರೋದು ರಾಜ್ಯ ಪಠ್ಯಕ್ರಮವನ್ನ ಅನುಸರಿಸುವಂತ ಒಂದು ಇದು. ಆದ್ರೆ ಇವರು ICSE ಪಠ್ಯಕ್ರಮ ಅಂತ ಹೇಳಿ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟು ICSE ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ಹಣ ವಸೂಲಿ ಮಾಡಿದ್ದಾರೆ, ಫೀಸು ಪ್ರವೇಶ ಶುಲ್ಕ ವಸೂಲಿ ಮಾಡಿದ್ದಾರೆ. ಇದು ಬಹಳ ಏನಾಗ್ತಿದೆ ಅಂತಂದ್ರೆ, ನಿನ್ನೆ ಪ್ರತಿಭಟನೆಯಲ್ಲಿ ಬಹಳ ಪೇರೆಂಟ್ಸ್ ಗಳೆಲ್ಲ, ತುಂಬಾ ಲೇಡೀಸ್ ಎಲ್ಲ ನಾವೆಲ್ಲ ಕೂಲಿ ಕಂಬಳ ಮಾಡ್ಕೊಂಡು ನಾವು ನಮ್ಮ ಮಕ್ಕಳು ಓದ್ಲಿ ಇಂತ ಸ್ಕೂಲಲ್ಲಿ ಓದ್ಬೇಕು ಅಂತ ಹೇಳಿ ನಾವೆಲ್ಲ ಮಾಡಿದ್ದು. ಆದ್ರೆ ಸ್ಕೂಲು ನಮ್ಮ ಮಕ್ಕಳ ಜೀವನನೇ ಹಾಳು ಮಾಡ್ಬಿಡ್ತು ಅಂತ
ಅವ್ರ ನೋವನ್ನೆಲ್ಲ ಹೇಳ್ಕತೆ ಇದು ಮೇಡಮ್. ಅಂದ್ರೆ ಎಷ್ಟು ವರ್ಷದಿಂದ ಸರ್ ಈ ಸ್ಕೂಲ್ ನಡೀತಾ ಇರೋದು? ಸುಮಾರು ಎಷ್ಟು ಜನ ಮಕ್ಳು ಇರ್ಬೋದು ಅಂತ ಅನ್ಸುತ್ತೆ? ಇದು ಈ ಹಿಂದೆ ಗಾರ್ಡನ್ ಏಂಜಲ್ಸ್ ಅಂತ ಇದಿತ್ತು ಮೇಡಮ್, ಇದು ಸಂಸ್ಥೆ. ಇವ್ರು ಏನ್ ಮಾಡಿದ್ದಾರೆ, ಮರು ನಾಮಕರಣ ಮಾಡ್ಕೊಂಡಿದ್ದಾರೆ, ಗೋಕುಲಂ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ. ಇವರು ಬೇಸಿಕಲಿ ಬಂದು ಇದು ಗಾರ್ಡನ್ ಏಂಜಲ್ಸ್ ಲೈಸೆನ್ಸ್ ಅಲ್ಲೇನೆ ಇದು ರನ್ ಆಗ್ತಾ ಇದೆ. ಪ್ರತಿ ಯಾವ್ದೇ ರೀತಿ ಚೇಂಜಸ್ ಆಗಿಲ್ಲ ಅಂತ ನನ್ನ ಪ್ರಕಾರ. ಸರ್ ಈ ಬಗ್ಗೆ ತಹಸೀಲ್ದಾರ್ ಏನ್ ಹೇಳ್ತಾರೆ ಸರ್ ಈ ಬಗ್ಗೆ? ಅವ್ರ ಗಮನಕ್ಕೆ ತಂದಿದ್ದೀರಾ ಈ ವಿಚಾರವನ್ನ? ಅದೇ ಈಗ ತಹಸೀಲ್ದಾರ್ ಅವರು ನಿನ್ನೆ ಬಂದಿದ್ರು ಮೇಡಮ್. ಇಷ್ಟೆಲ್ಲಾ ಸಮಸ್ಯೆಗಳು 7 ತಿಂಗಳಿಂದ BO ಅವರ ಒಂದು ಕಾರ್ಯವೈಫಲ್ಯ ಏನಿದೆ ಅದೆಲ್ಲ ವಿಫಲ. ಅವರು ಆಡಳಿತ ವೈಖರಿ ಸರಿ ಇಲ್ಲ ಸರ್. ಹಾಗಾಗಿ ಇಷ್ಟೆಲ್ಲ ಮಕ್ಕಳ ಭವಿಷ್ಯಕ್ಕೆ ನೇರ ಕಾರಣ BO ಅವರು. ಅವ್ರ ವಿರುದ್ಧ ಅಮಾನತ್ ಮಾಡಿ ತನಿಖೆಗೊಳಪಡಿಸಿ ನಂತರ ಆ ಪೋಷಕರು ಇವರು ಸಂಸ್ಥೆಯವರು ಏನಿದ್ದಾರೆ ಅವ್ರ ಮೇಲೆ ಒಂದು ವಂಚನೆ ಪ್ರಕರಣ, ಏನು ಹೆಚ್ಚುವರಿ ಶುಲ್ಕವನ್ನ ಸರ್ಕಾರಕ್ಕೆ ಒಂದು ಶುಲ್ಕವನ್ನ ಕೊಡ್ತಾ ಇರೋದು, ಪೋಷಕರಿಗೆ ಒಂದು ಫೀಸ್ ಸ್ಟ್ರಕ್ಚರ್ ಕೊಡ್ತಾ ಇದ್ದಾರೆ. ಸರ್ಕಾರಕ್ಕೆ ಒಂದು ಫೀಸ್ ಸ್ಟ್ರಕ್ಚರ್ ತೋರಿಸ್ತಾ ಇದ್ದಾರೆ, ಪೋಷಕರಿಗೆ ಒಂದು ಫೀಸ್ ಸ್ಟ್ರಕ್ಚರ್ ಕೊಡಿಸ್ತಾ ಇದ್ದಾರೆ. ಬಹಳ ಅವ್ಯವಸ್ಥೆ ಆಗಿದೆ ಮೇಡಮ್. ಯಾಕಂತಂದ್ರೆ ಮಕ್ಕಳಿಗೆ ಇವರು ನೇರವಾಗಿ ಏನು ರಾಜ್ಯ ಪಠ್ಯಕ್ರಮ ಅಂತ ಬೋಧನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫೀಸ್ ವಸೂಲಿ ಮಾಡ್ಲಿ, ಆದ್ರೆ ICSE ಸಿಲೆಬಸ್ ಅಂತ ಹೇಳಿ ಈ ನಂಜನಗೂಡ ಜನತೆಗೆ ಒಂದು ಮಂಕ್ ಬೂದಿ ಇರ್ತಾ ಇದ್ದಾರೆ ಅವರು. ಓಕೆ ಸರ್, ನೋಡೋಣ. ಈಗ ನಾವು ಕೂಡ ಶಿಕ್ಷಣ ಸಚಿವರ ಗಮನಕ್ಕೆ ನಾವು ತರ್ತೀವಿ. ಸೊ ಸದನದಲ್ಲಿ ಈ ವಿಚಾರಗಳು ಚರ್ಚೆ ಆಗತ್ತಾ, ಸೊ ಮಕ್ಕಳಿಗೆ ಮೋಸ ಆಗೋದು ತಪ್ಪುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡೋಣ.